ರಥಸಪ್ತಮಿ ಹಬ್ಬ ಮಾಘ ಮಾಸದ ಶುದ್ಧ ಅಂದರೆ ಶುಕ್ಲ ಪಕ್ಷದಲ್ಲಿ ಬರುವಂಥ ಸಪ್ತಮಿ ದಿನ ಬರುತ್ತೆ. ಇವತ್ತು ಸೂರ್ಯನಾರಾಯಣ ತನ್ನ ರಥವನ್ನೇರ್ತಾನೆ 7 ಕುದುರೆಗಳೊಂದಿಗೆ ಅನ್ನೋ ಒಂದು ಪ್ರತೀತಿ ಇದೆ. ಸಾಮಾನ್ಯಕ್ಕೆ ಕೆಲವು ಪುರಾಣಗಳಲ್ಲಿ ಈ ಕಥೆ ಬರುತ್ತೆ. ನಾನು ಓದಿದ್ದೀನಿ, ಆದರೆ ಯಾವುದು ಅಂತ ನೆನಪಿಲ್ಲ. ಬಹುಶಃ ಪದ್ಮ ಪುರಾಣ ಇಲ್ಲ, ಏನು ಒಂದಿದೆ ವಿಷ್ಣು ಪುರಾಣ ಇರ್ಬೋದು. ಜೊತೆಗೆ ಮಾಘ ಮಾಸದಲ್ಲಿ ಹೇಳುವಂತಹ ಓದುವಂತಹ ಕಥೆಗಳು ಸಹಿತ ಪುಸ್ತಕಗಳು ಬರುತ್ತೆ. ಆ ಕಥೆಗಳಲ್ಲೂ ಅದು ಬೇರೆ, ಆ ಕಥೆಗಳು ಬೇರೆ. ಈ ಮಾಘ ಮಾಸದಲ್ಲಿ ರಥಸಪ್ತಮಿ ದಿನ ಏನು ಮಾಡ್ತಾರೆ, ದೇವಸ್ಥಾನಕ್ಕೆ ಮಂಗಳಾರತಿ ಕೊಡ್ತಾರೆ. ಅವತ್ತು ಸೂರ್ಯನಾರಾಯಣ ವಿಶೇಷವಾದಂತಹ ದಿನ. ಅವತ್ತು ದೇವಸ್ಥಾನದಲ್ಲಿ ಹಣ್ಣು ಕಾಯಿ ಕೊಟ್ಟಿರ್ತಾರೆ ಮುಂಚೆನೆ. ನಸುಕಿನಲ್ಲೇ ಎದ್ದು ಮನೆಯಿಂದ ಆಚೆ ಕಡೆ ಬೆರಣಿಗಳನ್ನು ಇಟ್ಟು ಇಲ್ಲ ಕಟ್ಟಿಗೆ ಒಲೆಯನ್ನು ಮಾಡಿ ಒಂದು ಚಿಕ್ಕ ಒಲೆಯ ಮೇಲೆ ನೀರನ್ನು ಕುದಿಸಿ ಹಾಲನ್ನು, ಸಕ್ಕರೆಯನ್ನು, ರವೆಯನ್ನು ಹಾಕಿ ಪಾಯಸವನ್ನು ಮಾಡಿ ಅಲ್ಲೇ ಬಿಡ್ತಾರೆ. ಜೊತೆಯಲ್ಲಿ ಸೂರ್ಯನಾರಾಯಣನ ಒಂದು ರಥವನ್ನೇರುತ್ತಿರುವಂತಹ 7 ಕುದುರೆಗಳ ಸಮೇತ ರಥವನ್ನೇರುತ್ತಿರುವಂತಹ ಒಂದು ರಂಗೋಲಿ, ಅಂಗಡಿ ರಂಗೋಲಿ, ಕೊಳದ ರಂಗೋಲಿ ಹಾಕ್ತಾರೆ. ಹೊಸ ಬೆಳೆ ಏನೇ ಇದ್ರೂ ಅಂಗಡಿಯಲ್ಲಿ ಇಟ್ಟಿರ್ತಾರೆ. ಈ ಥರ ರಂಗೋಲಿಯ ಚಿತ್ರ ನಾನು ಮುಂದಿನ ವಿಡಿಯೋಗಳಲ್ಲಿ, ಮುಂದಿನ ದಿನಗಳಲ್ಲಿ ಹಂಚ್ಕೊಳ್ತೇನೆ. ಎಲ್ಲ ಹಬ್ಬಗಳ ರಂಗೋಲಿ ಬಗ್ಗೆ ಹಂಚ್ಕೊಳ್ತೇನೆ. ಈ ಥರ ಒಂದು ಏನು ಮಾಡ್ತಾರೆ, ನೈವೇದ್ಯವನ್ನು ಮನೆಯಿಂದ ಆಚೆ ಕಡೆ ಪ್ರಿಪೇರ್ ಮಾಡ್ತಾರೆ. ಆದರೆ ಈ ಹಬ್ಬದ ಆಚರಣೆ ಹೇಗೆ ಅಂತಂದರೆ, ಮನೆಯ ಹಿರಿಯ ಗಂಡಸು ಹೆಂಗಸು ಇಬ್ಬರೂ ಅವತ್ತಿನ ದಿನ ಅಭ್ಯಂಗ ಸ್ನಾನ ಮಾಡಿ ಸೂರ್ಯೋದಯಕ್ಕೆ ಮುಂಚೆನೇ ಎದ್ದು ಒದ್ದೆ ಬಟ್ಟೆಯಲ್ಲಿ ಹಾಕಿರುವಂತಹ ಮಡಿವಸ್ತ್ರವನ್ನು ಧರಿಸಿ, ಗಂಡಸರು ನಿತ್ಯ ಪೂಜೆಯನ್ನು ಮಾಡಿದ್ರೆ ಹೆಂಗಸರು ನಿತ್ಯ ಗೌರಿ ಪೂಜೆಯನ್ನು ಮಾಡ್ಕೋತಾರೆ. ಆಮೇಲೆ ಗಂಡಸರು ಆಚೆ ಬಂದು ಆಚೆಯಲ್ಲಿ ಹಾಕಿರುವಂತಹ ರಂಗೋಲಿ ನೈವೇದ್ಯವನ್ನು ಮಾಡಿ ರಂಗೋಲಿಯಲ್ಲಿ ಸೂರ್ಯನಾರಾಯಣನಿಗೆ ಷೋಡಶೋಪಚಾರ ಪೂಜೆಯನ್ನೇ ಮಾಡ್ತಾರೆ. ಸೂರ್ಯನ ಕಡೆಗೆ ಅರ್ಘ್ಯವನ್ನು ಬಿಡುವಂಥ ಪದ್ಧತಿ ಇರಬಹುದು. ಸೂರ್ಯ ನಮಸ್ಕಾರ ಹಾಕೋರು ಹಾಕ್ತಾರೆ. ಮಾಘ ಮಾಸ ಫುಲ್ಲು ನಮಸ್ಕಾರ ಹಾಕೋರು ಹಾಕ್ತಾರೆ. ಭಾನುವಾರಗಳನ್ನು ಸೂರ್ಯ ನಮಸ್ಕಾರ ಹಾಕೋರು ಹಾಕ್ತಾರೆ. ನಮಸ್ಕಾರ ಅಂದರೆ ಸೂರ್ಯ ನಮಸ್ಕಾರ ಯೋಗದಲ್ಲಿ ಏನಿದೆ ಅದೇನೆ. ಮಾಮೂಲಿ ನಮಸ್ಕಾರ ಹಾಕ್ತೀವಿ ಅಂದರೂ ಅದನ್ನು ಸಹಿತ ಮಾಡ್ಬೋದು. ನಾನು ಹೇಳಿದಾಗೆ ಇದೆಲ್ಲ ಒಂದು ರೀತಿಯಲ್ಲಿ ಸೈಂಟಿಫಿಕ್ ಅಂಶಗಳನ್ನು ಒಳಗೊಂಡಿದೆ. ಜೊತೆಯಲ್ಲಿ ಅವತ್ತು ಏನು ಮಾಡ್ತಾರೆ, ಗಂಡಸರು ಮನೆಯಿಂದ ಆಚೆ ಬಂದು ಸೂರ್ಯನ ರಥಕ್ಕೆ ಷೋಡಶೋಪಚಾರ ಪೂಜೆ ಮಾಡಿ ಸೂರ್ಯ ನಮಸ್ಕಾರಕ್ಕೆ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಮಾಡಿರುವಂತಹ ರವೆ ಪಾಯಸವನ್ನು ಸೂರ್ಯನಿಗೆ ನೈವೇದ್ಯವನ್ನಾಗಿ ತೋರಿಸಿ ಅಲ್ಲೇ ಬಿಡ್ತಾರೆ. ಅದು ಬಹುಶಃ ಅದನ್ನು ಮನೆಗೆ ತರಲ್ಲ ಅಂತ ಕಾಣುತ್ತೆ ಅಂತ ನಮ್ಮ ತಾಯಿಯವರು ಹೇಳ್ತಾ ಇದ್ರು. ಕೆಲವರು ಮನೆಗಳಲ್ಲಿ ತಂದು ನೈವೇದ್ಯವಾಗಿ ಸ್ವೀಕರಿಸಿ ಎಲ್ಲರಿಗೂ ಕೊಡುವಂತಹ ಹಂಚುವಂತಹ ಪದ್ಧತಿ ಇದ್ರೂ ಇರಬಹುದು. ಮತ್ತು ಹೆಂಗಸರು ಸಹಿತ ನಿತ್ಯ ಗೌರಿ ಪೂಜೆ ಮಾಡಿ ಅವತ್ತೇನು ಮಾಡ್ತಾರೆ, ಯಾರಾದರೂ ಮುತ್ತೈದೆಯನ್ನ ಮನೆಗೆ ಕರೆದು ಇನ್ನೊಂದು ಸಲ ಎಳ್ಳು, ಕಬ್ಬು, ಬೆಲ್ಲವನ್ನು ಕೊಡ್ತಾರೆ. ಬಾಳೆಹಣ್ಣು, ಬ್ಲೌಸ್ ಪೀಸು, ಗಾಜಿನ ಬಳೆ, ಅರಿಶಿನ ಕುಂಕುಮದ ಪಟ್ಟಣ, ಎಲೆ ಅಡಿಕೆ, ತಾಂಬೂಲ, ತೆಂಗಿನಕಾಯಿ, ಏನಾದರೂ ಹಣ್ಣು, ಯಥಾಶಕ್ತಿ ದಕ್ಷಿಣೆ, ಇಷ್ಟನ್ನು ಯಾರಾದರೂ ಮುತ್ತೈದೆ ಕೊಡ್ತಾರೆ. ಬೇಕಾದರೆ ಮಂಗಳ ದ್ರವ್ಯ ಅಂದರೆ ಬಳೆ ಬಿಚ್ಚೋಲೆ ಅಂತ ಏನು ನಾವು ಗೌರಿ ಹಬ್ಬದಲ್ಲಿ ಉಪಯೋಗಿಸ್ತೀವಿ ಅದನ್ನು ಸಹಿತ ಕೊಡ್ಬೋದು. ಯಾವಾಗಲೂ ಮಂಗಳ ದ್ರವ್ಯಗಳನ್ನು ಕೊಡೋದಕ್ಕೂ ಯಾವುದೇ ರೀತಿಯ ಒಂದು ರಿಸ್ಟ್ರಿಕ್ಷನ್ ಇಲ್ಲ. ಈ ರೀತಿಯಾಗಿ ಅವ್ರು ಏನು ಮಾಡ್ತಾರೆ, ರಥಸಪ್ತಮಿ ದಿನ ಮುತ್ತೈದೆಯರಿಗೆ ಕೊಡ್ತಾರೆ. ಸೂರ್ಯನಿಗೋಸ್ಕರ ಏನು ಮಾಡ್ತಾರೆ, ಮನೆಯಿಂದ ಆಚೆ ಕಡೆ ಪೂಜೆಯನ್ನು ಮಾಡಿ ಅವನಿಗೆ ನೈವೇದ್ಯವನ್ನು ತೋರಿಸಿ ಆಮೇಲೆ ಎಲ್ಲರೂ ಏನು ನೈವೇದ್ಯವನ್ನು ಭುಜಿಸುವಂಥ ಸಂಪ್ರದಾಯ ಇದೆ. ಅವತ್ತು ಹಬ್ಬದಡ್ಗೆ ಮಾಡಿರ್ತಾರೆ. ಅವತ್ತು ಸಹಿತ ಕೆಲವರು ಎಳ್ಳನ್ನು ಹಂಚ್ತಾರೆ. ಅಕ್ಕಪಕ್ಕದ ಮನೆಯವ್ರಿಗೆ ಒಂದು ಸ್ಪೂನಲ್ಲಿ ತೊಗೊಂಡೋಗಿ ಎಳ್ಳು ಹಂಚೋದು, ಯಾರಾದರೂ ಸಿಕ್ಕರೆ ಒಂದು ಸ್ಪೂನಲ್ಲಿ ಎಳ್ಳು ಕೊಡುವಂಥ ಸಂಪ್ರದಾಯನೂ ಇರುತ್ತೆ. ಅಕಸ್ಮಾತ್ ಯಾರಾದರೂ ಬ್ರಾಹ್ಮಣರು, ಗೃಹಸ್ಥರು ಸಿಕ್ಕರೆ ಅವತ್ತು ಅವ್ರಿಗೆ ಎಳ್ಳನ್ನು ಗಂಡಸರು ಕೊಡ್ಬೋದು. ಸಂಕ್ರಾಂತಿಲಿ ಹೇಗೆ ಕೊಡ್ತಾರೆ ಹಾಗೆ ರಥಸಪ್ತಮಿನಲ್ಲೂ ಕೊಡಬಹುದು. ಈ ರೀತಿಯಾಗಿ ರಥಸಪ್ತಮಿ ಆಚರಣೆ ಇರುತ್ತೆ. ಅವತ್ತೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಸೂರ್ಯನಾರಾಯಣನ ದೇವಸ್ಥಾನ ಎಲ್ಲಾದರೂ ಇದ್ದರೆ ಅಲ್ಲಿ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಬರುವಂತಹ ಪದ್ಧತಿ ಇರುತ್ತೆ.